ನವದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ರಾಜಕೀಯ ಈಗ ಗರಿಗೆದರಿದೆ. ದೆಹಲಿಯಲ್ಲಿ ಠಿಕಾಣಿ ಹೂಡಿರುವಂತಹ ಡಿಸಿಎಂ ಡಿಕೆ ಇವತ್ತು ಸಿಎಂ ಕೂಡ ಮತ್ತೆ ದಿಲ್ಲಿಗೆ ಹೋಗ್ತಿದ್ದಾರೆ. ಹಾಗಾಗಿ ರಾಜಧಾನಿಯಲ್ಲಿ ಅಂದ್ರೆ ರಾಷ್ಟ್ರ ರಾಜಧಾನಿಯಲ್ಲಿ ರಾಜ್ಯ ರಾಜಕೀಯ ಈಗ ಗರಿಗೆದರ್ತಾ ಇದೆ. ಘಟಾನುಘಟಿ ನಾಯಕರನ್ನ ಭೇಟಿಯಾಗ್ತಿರುವಂತಹ ಡಿಕೆ ನಿನ್ನೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ಮತ್ತೆ ನವದೆಹಲಿಯ ಫ್ಲೈಟ್ ಅನ್ನು ಹತ್ತಾರೆ ಸಿಎಂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರ ದೆಹಲಿ ಪ್ರವಾಸ ಬಹಳಷ್ಟು ಕುತೂಹಲ ಮೂಡಿಸಿದೆ. ನವದೆಹಲಿಯಲ್ಲಿ ರಾಜ್ಯ ರಾಜಕೀಯ ಅದು ಬಿಹಾರ ಫಲಿತಾಂಶ ಬಂದ ನಂತರ ಏನಾಗುತ್ತೆ, ಒಂದು ದೊಡ್ಡ ಬದಲಾವಣೆ ಆಗುತ್ತೆ, ಸಂಚಲನ ಸೃಷ್ಟಿ ಆಗುತ್ತೆ ಅನ್ನೋ ಮಾತುಗಳಿದ್ವು. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಆ ಫಲಿತಾಂಶ ಅಷ್ಟು ನಿರೀಕ್ಷೆ ಮಾಡ್ದಂಗೆ ಇರಲಿಲ್ಲ. ಹಾಗಾಗಿ ಒಂದಷ್ಟು ಬದಲಾವಣೆಗಳ ನಿರೀಕ್ಷೆ ಏನಿತ್ತು ಅದೆಲ್ಲವೂ ಕೂಡ ಸದ್ಯಕ್ಕೆ ಸ್ವಲ್ಪ ತಣ್ಣಗಾಗಿರೋ ಹಾಗೆ ಕಾಣಿಸ್ತಾ ಇದೆ. ನಿನ್ನೆ ಎಐಸಿಸಿ ಅಧ್ಯಕ್ಷರನ್ನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಡಿಕೆ. ಹಾಗೆ ಇವತ್ತು ಸಿಎಂ ಕೂಡ ದೆಹಲಿ ಫ್ಲೈಟನ್ನು ಹತ್ತಾ ಇದ್ದಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗೋದಕ್ಕೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ಇವತ್ತು ಸಿಎಂ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಆಗ್ತಾರೆ. ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೂಡ ಅನೇಕ ಪ್ರಶ್ನೆಗಳಿವೆ. ಬಿಹಾರ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ನಾಯಕರು ಭವಿಷ್ಯ ಹೇಳ್ತಾ ಇದ್ರು. ಇದೀಗ ದೆಹಲಿಯಲ್ಲಿ ಕ್ರಾಂತಿಗೆ ತಾಲೀಮು ಶುರುವಾದಂತೆ ಕಾಣ್ತಾ ಇದೆ. ಸಿದ್ದು ಡಿಕೆ ದೆಹಲಿ ಪವರ್ ಪ್ಲೇ ಶುರುವಾಗಿದೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪವರ್ ಪ್ಲೇ. ದಿಲ್ಲಿಯಲ್ಲೇ ಬೀಡು ಬಿಟ್ಟ ಡಿಕೆ, ಇಂದು ಸಿದ್ದರಾಮಯ್ಯ ಪ್ರಯಾಣ. ನವೆಂಬರ್ ಕ್ರಾಂತಿ, ಕಾಂಗ್ರೆಸ್ನಲ್ಲಿ ನಾಯಕರು ನುಡಿಯುತ್ತಿದ್ದ ಕ್ರಾಂತಿ ಭವಿಷ್ಯ ನಿಜವಾಗ್ತಿದೆಯಾ ಅನ್ನೋ ಅನುಮಾನಗಳು ಶುರುವಾಗಿದೆ. ಯಾವ ರೀತಿ ಕ್ರಿಕೆಟ್ ಆಟದಲ್ಲಿ ಪವರ್ ಪ್ಲೇನಲ್ಲಿ ಹೊಡಿಬಡಿ ಆಟ ನಡೆಯುತ್ತೋ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಪವರ್ ಪ್ಲೇ ಶುರುವಾದಂತೆ ಕಾಣ್ತಿದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸಲಿದ್ದಾರೆ. ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾಗಿದ್ರು. ಒಂದು ಮೂಲಗಳ ಪ್ರಕಾರ ರಾಹುಲ್ ಭೇಟಿ ವೇಳೆಯೇ ಸಿದ್ದರಾಮಯ್ಯ ಸಂಪುಟ ಪುನರಚನೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರಂತೆ. ರಾಹುಲ್ ಗಾಂಧಿ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚಿಸಿ ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಸಿಎಂ ಪ್ರಯಾಣ ಆರಂಭಿಸಲಿದ್ದು ಮಧ್ಯಾಹ್ನ 1:30 ವೇಳೆಗೆ ದೆಹಲಿ ತಲುಪಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ. ಖರ್ಗೆ ಜೊತೆಗೆ 50 ನಿಮಿಷಗಳ ಕಾಲ ಡಿಕೆ ಬ್ರದರ್ಸ್ ಚರ್ಚೆ. ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಹೈದರಾಬಾದ್ ಪ್ರವಾಸವನ್ನ ರದ್ದು ಮಾಡಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಸಿಎಂ ಭೇಟಿಗೂ ಮೊದಲೇ ಡಿಕೆ ಸುರೇಶ್ ಜೊತೆಗೆ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ನಿನ್ನೆ ಭೇಟಿಯಾಗಿದ್ರು. ಸುಮಾರು 50 ನಿಮಿಷಗಳ ಕಾಲ ಚರ್ಚಿಸಿ ವಾಪಸ್ ಆಗಿದ್ದಾರೆ. ಭೇಟಿ ವೇಳೆ ನಾಯಕತ್ವ ಬದಲಾವಣೆ, ಸಂಪುಟ ವಿಸ್ತರಣೆ ಅಥವಾ ಪುನರಚನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಮಾಡಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಸಂಪುಟ ಪುನರಚನೆಗೆ ವಿರೋಧಿಸಿದ್ರ ಡಿಕೆ ಶಿವಕುಮಾರ್. ಬ್ಲಾಕ್ ಮೇಲ್ ಮಾಡಲ್ಲ, ಪಕ್ಷ ಕಟ್ಟಿದ್ದು ನಾನು ಎಂದ ಡಿಕೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ವೇಳೆ ಸಚಿವ ಸಂಪುಟ ಪುನರ್ರಚನೆ ಪ್ರಸ್ತಾಪಕ್ಕೆ ಡಿಕೆ ಶಿವಕುಮಾರ್ ವಿರೋಧಿಸಿದ್ದಾರೆ ಎನ್ನಲಾಗ್ತಿದೆ. ಇದೇ ಹೊತ್ತಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ನಾನೇಕೆ ರಾಜೀನಾಮೆ ಕೊಡ್ಲಿ, ನಾನು ಕಾಂಗ್ರೆಸ್ಗೆ ಬ್ಲಾಕ್ ಮೇಲ್ ಮಾಡಲ್ಲ ಅಂತ ಸೂಚ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ ಅಂತ ಒಂದು ಸುದ್ದಿ ಓಡಾಡ್ತಾ ಇದೆ. ನೋಡಪ್ಪ, ನನಗೆ ಮೆಂಟಲಿ ಹೆಲ್ತು, ಫಿಸಿಕಲಿ ಹೆಲ್ತು, ಪೊಲಿಟಿಕಲ್ ಹೆಲ್ತು ಎಲ್ಲ ಕರೆಕ್ಟಾಗಿದೆ. ಫೌಂಡೇಶನ್ ಡೇ ಬೇರೆ ಇದೆ, ಬೇರೆ ಬೇರೆ ಎಲ್ಲ ದಿನಗಳಿದೆ. ಅದೆಲ್ಲ ಯಾರು ಮಾಡೋರು? ನಾನೇ ಮಾಡಬೇಕು. ನಾನ್ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನೂ ಉದ್ಭವ ಆಗಲಿಲ್ಲ. ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗುತ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋಣ. ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ. ಪಾರ್ಟಿ ಕಟ್ಟಿರೋ ನಾನು ಹಗಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ, ದುಡ್ದಿದ್ದೀನಿ, ಮುಂದಕ್ಕೂ ಕಟ್ತೀವಿ, ಮುಂದಕ್ಕೂ ಅಧಿಕಾರ ಬರ್ತದೆ. ಅದಕ್ಕೇನು ಬೇಕೋ ನಾವು ಮಾಡೋ ನಾನು. ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ. ಅದೆಲ್ಲ ಚೀಫ್ ಮಿನಿಸ್ಟರ್ ಡ್ಯೂಟಿ. ಸಿ ಎಂ ಬಿಟ್ಟಿದ್ದು, ಸಿ ಎಂ ಪ್ರಾಗ್ರೆಟಿವ್.
ಹೈಕಮಾಂಡ್ ಹತ್ರ ಮಾತಾಡ್ಕೊಳ್ತಾರೆ. ನನ್ನ ಕರೆಸಿದಾಗ ನಾನು ಹೋಗ್ತೀನಿ. ನೀವುಗಳು ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನನ್ನಲ್ಲಿ, ಸಿದ್ದರಾಮಯ್ಯನವರಲ್ಲಿ, ಹೈಕಮಾಂಡಲ್ಲಿ ಎಲ್ಲೂ ಚರ್ಚೆ ಇಲ್ಲ. ಪುನರ್ರಚನೆಗೆ ಒಪ್ಪಿದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಎಂದ ಪರಮೇಶ್ವರ್. ಹೀಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ದಾಳ ಉರುಳಿಸುತ್ತಿದ್ರೆ, ಇತ್ತ ರಾಜ್ಯ ನಾಯಕರಲ್ಲಿ ಸಂಪುಟ ನಾಯಕತ್ವದ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಈ ಹಿಂದೆ ರಾಜಣ್ಣ ಹೇಳಿದ್ದ ಸಂಪುಟ ಪುನರ್ರಚನೆ ಮಾನದಂಡದ ವಿಚಾರವನ್ನ ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಕೊಟ್ರೆ ನಾಯಕತ್ವ ಬದಲಾವಣೆ ಇಲ್ಲ ಎಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಸಚಿವ ಸಂಪುಟದ ಬಗ್ಗೆ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ರೆ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಹೇಳಿದ್ದಾರೆ. ರಿಷಫಲ್ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾಧ್ಯಮದಲ್ಲೂ ಹೇಳ್ತಾರೆ, ಎಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದೆ. ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ. ರಿಷಫಲ್ ಮಾಡ್ತಾರೆ ಅಂತ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು. ನಾವು ಮಾಧ್ಯಮದಲ್ಲಿ ನೋಡಿದ ಅಷ್ಟೇ. CM ಅವರು ಅದಕ್ಕೆ ಹೇಳಬೇಕು ಬಂದು ಬೆಂಗಳೂರಲ್ಲಿ, ಬಟ್ ಡೆಲ್ಲಿಯಲ್ಲಿ ಹೇಳಿದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಆಗುತ್ತೆ, ಇಲ್ಲಾಂದ್ರೆ ವಾಪೋ ಅಷ್ಟೇ. ಕಾಂಗ್ರೆಸ್ನ ಕ್ರಾಂತಿ ಬಗ್ಗೆ ಕಾಂಗ್ರೆಸ್ನಲ್ಲೇ ಯಾರೊಬ್ಬರಿಗೂ ಸರಿಯಾದ ಮಾಹಿತಿ ಇಲ್ಲ. ಅದರಲ್ಲೂ ಬಿಹಾರ ಸೋಲಿನ ಆಘಾತದಲ್ಲಿರುವ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಹೇಶ್, ಈಗ ನಾವು ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ CM ಒಂದು ಸುತ್ತಿನ ಭೇಟಿ ಆಗಿದೆ ದೆಹಲಿಯಲ್ಲಿ, ಈಗ ಸೆಕೆಂಡ್ ರೌಂಡ್ ಹೋಗ್ತಿದ್ದಾರೆ. ಇನ್ನೊಂದು ಕಡೆ DCM DK ಶಿವಕುಮಾರ್ ಕೂಡ ಅಲ್ಲೇ ಇರೋದು. ಜೊತೆಗೆ ಬಿಹಾರದ ಫಲಿತಾಂಶ ಆದಮೇಲೆ ಇರುವಂಥ ಆಫ್ಟರ್ ಎಫೆಕ್ಟ್ಸ್ ಏನಿದೆ ಅದು ಅಷ್ಟರ ಮಟ್ಟಿಗೆ ನಾವು ನಿರೀಕ್ಷೆ ಮಾಡಿದ್ವಿ ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ಆಗುತ್ತೆ ಅನ್ನೋದು ಈಗ ಕಾಣ್ತಾ ಇಲ್ಲ. ಪುನರ್ರಚನೆ ವಿಚಾರವಾಗಾದರೂ ಒಂದು ಗ್ರೀನ್ ಸಿಗ್ನಲ್ ಸಿಗ್ಬೋದು ಅಥವಾ ಸಂಕ್ರಾಂತಿಯವರು ಕಾಯಬೇಕಾ? ಸದ್ಯದ ಸ್ಥಿತಿಗತಿಗಳು ಹೇಗಿದೆ ಅಂತ ದೆಹಲಿಯಲ್ಲಿ? ಅವಿನಾಶ್, ಖಂಡಿತ ಏನು ಬಿಹಾರ ಚುನಾವಣೆ ಏನು ಸೋಲಂತ ಬಳಿಕ ಒಂದಷ್ಟು ರಾಜ್ಯ ರಾಜಕಾರಣ ಒಂದು ಬೆಳವಣಿಗೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಮತ್ತೆ CM ಸಿದ್ದರಾಮಯ್ಯ ದೆಹಲಿಗೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ನಿಗದಿಯಾಗಿರುವಂಥದ್ದು. ಸದ್ಯ ಮೊನ್ನೆ ರಾಹುಲ್ ಗಾಂಧಿ ಅವರ ಭೇಟಿ ಸಂದರ್ಭದಲ್ಲಿ ಏನು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂದರೆ ರಾಜ್ಯ ರಾಜಕಾರಣ ವಿಚಾರದಲ್ಲಿ ನೀವು ನೇರವಾಗಿ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿ ಅನ್ನೋದು ಕೂಡ ಸೂಚನೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಇಷ್ಟೆಲ್ಲ ಕೂಡ ಏನು ಈಗ ನಿನ್ನೆ ಸಂಜೆ ಸುಮಾರಿಗೆ ಖರ್ಗೆ ಅವ್ರನ್ನ ಏನು DCM DK ಶಿವಕುಮಾರ್ ಆಗಿರ್ಬೋದು ಮತ್ತೆ ಸಹೋದರ DK ಸುರೇಶ್ ಭೇಟಿ ಮಾಡಿ ಚರ್ಚೆ ಮಾಡಿರುವಂಥದ್ದು. ಅಂದರೆ ಈಗ ಸದ್ಯ ಸಂಪುಟ ಪುನರ್ರಚನೆಯೋ ವಿಸ್ತರಣೆ ಅನ್ನೋ ಮಾತುಗಳು ಗೊಂದಲಕ್ಕೆ ಈಡಾಗಿರುವಂಥದ್ದು. ಯಾಕಂದರೆ ಈಗ ಬಿಹಾರ ಚುನಾವಣೆ ಸಂಬಂಧ ಅದರ ಒಂದು ಸಭೆಯಲ್ಲಿ ಅಂದರೆ ಅವರೊಂದು ಪರಾಮರ್ಶೆ ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇದಾಗುತ್ತೋ ಇಲ್ವೋ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಸಂಕ್ರಾಂತಿಗೆ ಹೋಗುತ್ತೋ ಅಥವಾ ಇಲ್ವೋ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದ್ದು. ಮತ್ತೊಂದು ಕಡೆ ಒಂದು ವೇಳೆ ಏನಾದರೂ ಪುನರ್ರಚನೆ ಆದರೆ ಏನು ನಾಯಕತ್ವ ಬದಲಾವಣೆ ರಾಜ್ಯದಲ್ಲಿ ಆಗೋದಿಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಒಂದು ಬಣ ಸಿದ್ದರಾಮಯ್ಯ ಬಣ ಈ ಮಾತುಗಳು ಹೇಳ್ತಾ ಇರುವಂಥದ್ದು. ಇನ್ನು ಈಗ ಪುನರ್ರಚನೆ ಬೇಡ ಮತ್ತೆ ಏನು ವಿಸ್ತರಣೆ ಕೂಡ ಬೇಡ ಅನ್ನೋ ಒಂದು ಬಣ, ಮತ್ತೊಂದು ಬಣ ಹೇಳ್ತಾ ಇರುವಂಥದ್ದು. ಸದ್ಯ ಇಷ್ಟೆಲ್ಲ ಕೂಡ ಇವತ್ತು ನಡೀತಾ ಇರುವಂಥದ್ದು. ಇವತ್ತು ಅಂತಿಮವಾಗಿ ಖರ್ಗೆ ಅವರ ಬಳಿ ಹೋಗಿರುವಂಥದ್ದು. ಖರ್ಗೆ ಅವರು ಇದಕ್ಕೆ ಏನು ಹೇಳ್ತಾರೆ ಅನ್ನೋದು ಕೂಡ ಕಾಯಿ ನೋಡ್ಬೇಕಾಗಿರುವಂಥದ್ದು. ಯಾಕಂದ್ರೆ ಮಧ್ಯಾಹ್ನ ಸುಮಾರು 3 ಗಂಟೆಗೆ ಒಂದು ಸಭೆ ಕೂಡ ಮಾಡ್ತಾ ಇದ್ದಾರೆ. ಖರ್ಗೆ ಅವರು ನೇರವಾಗಿ CM ಅವರು ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ. ಇದರಲ್ಲಿ ಪುನರ್ರಚನೆ ಮಾಡಬೇಕಾ ಅಥವಾ KPCC ವಿಚಾರಣೆ ಚರ್ಚೆ ಮಾಡಬೇಕಾ ಅಥವಾ ನಾಯಕತ್ವ ವಿಚಾರ ಅವರು ಸೂಚನೆ ನೀಡ್ತಾರೆ ಅನ್ನೋದು ಕೂಡ ಈಗ ನಿಗೂಢ ಆಗಿರುವಂಥದ್ದು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಇಷ್ಟೆಲ್ಲ ಕೂಡ ಚರ್ಚೆ ಆಗ್ತದೆ. ಇದಾದಂಥ ಬಳಿಕ ಸಂಜೆ 5 ಗಂಟೆ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಸಮಯ ಕೂಡ ನೀಡಿರುವಂಥದ್ದು. ಪ್ರಧಾನಿಯವ್ರನ್ನ ಕೂಡ ಭೇಟಿ ಮಾಡ್ತಾರೆ. ಸದ್ಯ ದೆಹಲಿಯಲ್ಲಿನೇ DCM DK ಸಹೋದರರು ಇರುವಂಥದ್ದು. ಅವರು ಏನು ಈಗಾಗಲೇ ಖರ್ಗೆ ಜೊತೆ ಭೇಟಿ ಮಾಡಿ ಸಾಕಷ್ಟು ಮಾತುಗಳು ಕೂಡ ಚರ್ಚೆ ಮಾಡಿದ್ದಾರೆ. ಯಾಕಂದರೆ ಸದ್ಯ ಬಿಹಾರ ಚುನಾವಣೆ ಬಳಿಕ ನಡೆದಂಥ ರಾಜಕೀಯ ಚಟುವಟಿಕೆಗಳು ನೋಡೋದಾದರೆ 2.5 ವರ್ಷಗಳ ಬಳಿಕ ಏನು ನಾಯಕತ್ವ ವಿಚಾರ ಬದಲಾವಣೆ ಆಗುತ್ತೆ, ನಾಯಕತ್ವ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೇವೆ ಅನ್ನೋದು ಕೂಡ ಈಗ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಸದ್ಯ ಇಷ್ಟೆಲ್ಲ ಕೂಡ ನೇರವಾಗಿ ರಾಹುಲ್ ಗಾಂಧಿ ಅವರು ಖರ್ಗೆಗೆ ಸೂಚನೆ ನೀಡಿರೋಂಥ ಲಕ್ಷಣಗಳು ಕೂಡ ಕಾಣ್ತಾ ಇರುವಂಥದ್ದು. ಸದ್ಯ ಖರ್ಗೆ ಏನು ಮಾಡ್ತಾರೆ, ಏನೆಲ್ಲ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಇವತ್ತೆಲ್ಲ ಒಂದು ಅಂತಿಮ ಹಂತಕ್ಕೆ ತೆರೆ ಬೀಳುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಅವಿನಾಶ್, ಧನ್ಯವಾದ ಮಹೇಶ್.